ಅವು ಬೇಡ ನೀರು ನೋಡಿ ಹಿಂಗೆ ಹೋಗ್ತಿದ್ದೆ ಜೀ ಅಂತ ದೂರ ಬಿಡ್ತು. ಅಲ್ಲ ಪುಡ್ಸ್ಕಿದ್ಲಣ್ಣ ಯಾರನ್ನ ರಾಯನ್ ನೀವೇನ್ ಮಾಡಿ ಚಿಂಚಿನ್ಗೆ ಕೂತಂಬಿ ಶಾನಾಗ ಕಣ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತು ನಾವು ಮುತ್ಯಾಲೆ ಮಡುವು 2ನೇ ಪಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಒಂದೇ ವಿಡಿಯೋದಲ್ಲಿ ಅಷ್ಟೊಂದೆಲ್ಲ ತೋರ್ಸೋಕ್ಕಾಗಿಲ್ಲ. ಇವಾಗ ಫುಲ್ ಕಾಡೊಳಗಡೆ ಹೋಗ್ತಾ ಇದ್ದೀವಿ, ಅದನ್ನು ನೋಡೋಣ. ಇವಾಗ ಕಾಡಂತೂ ತುಂಬ ಸಖತ್ತಾಗಿದೆ, ನನಗಂತೂ ಜಾಸ್ತಿ ಇಷ್ಟ ಆಗೋಯ್ತು. ಕಾಡಿಗಿಂತ ಅಲ್ಲಿ ನೀರು ಹರಿಯುತ್ತಾ ಇರೋದು ಫುಲ್ಲು ಇಷ್ಟ ಆಗೋಯ್ತು. ಎಷ್ಟು ದೂರ ಇದೆಯಾ ಗೊತ್ತಿಲ್ಲ, ಬಟ್ ನಾವು ಸುಮಾರು 4-5 ಕಿಲೋಮೀಟ್ರ್ ಅಂತೂ ನಡೆದಿದ್ದೀವಿ ಒಳಗಡೆ. ನಡೀರಿ ಮೆಲ್ಲಿಗ ನೋಡು ನೀರು ಅಣ್ಣ ಅಂತ ಸಾಕಾಗೋಯ್ತಾ ಪಂಕು? ಮೆಲ್ಲಿಗೆ ನಡಮ್ಮ ಆಯ್ತಾ? ಕೋಲ್ ಎತ್ಕೊಂಡ್ಬಿಟ್ಟಿದ್ಯಲ್ಲ, ಅಜ್ಜನ ಎತ್ಕೊಂಡಂಗೆ ಕೋಲ್ ಎತ್ಕೊಂಡ್ಬಿಟ್ಟಿದ್ಯಾ? ಹಾಂ ಜಾಲಿ ಮುಳ್ಳಿಂದ ಬಿಡಿದೆ, ಜಾಲಿ ಮರ ಫುಲ್ಲು ಇದಾ? ಎನ್ನ ಕೈಂಗ ಅಲ್ಲ, ಅದೇನು ಮರ ಕೈಂಗ. ಅದೇ ಎತ್ ನೋಡಿದ ಪರ ಫುಲ್ಲ. ಎಲ್ಲರೂ ಮುಂದೆ ಹೋಗ್ಬಿಟ್ಟು ನನ್ನನ್ನು ಮಾತ್ರ ಲಾಸ್ಟಿಗೆ ಹಾಕ್ಬಿಟ್ಟವ್ರೆ. ನಾನು ಮಾತ್ರ ಏನಾದರೂ ಬಂದುಬಿಡ್ತೈತೇನೋ ಹಿಂದ್ಗಡೆಯಿಂದ ಅಂತ ಭಯದಿಂದನೇ ಹೋಗ್ತಿದ್ದೀನಿ. ಇಷ್ಟು ದೊಡ್ಡ ಕಾಡನ್ನು ನಾನು ನೋಡೇ ಇಲ್ಲ ಇದುವರೆಗೂ. ಅಂದರೆ ಒಳಗಡೆ ಹೋಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿ ಯಾವತ್ತೂ ನೋಡಿರಿಲ್ಲ. ಇನ್ನು ಪ್ಲೇಸ್ ಅಂತೂ ಸಖತ್ತಾಗಿದೆ ನೋಡೋಕ್ಕಂತೂ. ಇನ್ನೂ ಒಳಗಡೆ ಒಂದು ದೊಡ್ಡದಾಗಿ ಫಾಲ್ಸ್ ಇದೆ, ಅಲ್ಲಿ ನೀರು ಬರ್ತಾ ಇರುತ್ತೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇರೋದು ಒಳಗಡೆ. ನೋಡೋಕ್ಕೆ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರಾಗಿರುತ್ತೆ ಅಲ್ಲಿ. ನಾವು ನೋಡಿದ ಪ್ರಕಾರ ಇದೇ ಫಸ್ಟ್ ಟೈಮ್ ನಾನು ಈ ಥರ ಒಳಗಡೆ ಕಾಡೊಳಗಡೆ ಎಲ್ಲ ಈ ಥರ ಹೋಗ್ತಾ ಇರೋದು. ಚೆನ್ನಾಗಿದೆ, ಬಟ್ ಇಲ್ಲಿ ಆನೆಗಳು ಅದೆಲ್ಲ ಸಗಣಿ ಹಾಕಿದ್ದಾವೆ, ಅಲ್ಲಿ ಆನೆಗಳು ಎಲ್ಲ ಇದ್ದಾವೆ. ಇನ್ನು ನನಗಂತೂ ಈ ಬೆಟ್ಟಗಳಲ್ಲಿ ಯಾವ ಥರ ಇರ್ತಾವೋ ಅಟ್ಲೀಸ್ಟ್ ಕಾಣಿಸ್ತವೇನೋ, ಕರಡಿಗಳಾಗಲಿ ಆನೆಗಳಾಗಲಿ ಜಿಂಕೆ ನವಿಲು ಆ ಥರ ಅಂದ್ಕೊಂಡಿದ್ದೆ. ಬಟ್ ಅವುಗಳು ಬಿಟ್ಟರೆ ಮೀನುಗಳು ಬಿಟ್ಟರೆ ಇನ್ನೇನು ಕಾಣಿಸಿಲ್ಲ. ಏನಕ್ಕಿದ? ಏ ಅಲ್ಲ, ಏನಾದ್ರು ಬಂದರೆ ಗೊತ್ತಾಗ್ತೈತೆ ಅಂತನಾ? ಇದು ರೆಕಾರ್ಡ್ ಆಗೋದು ಅಲ್ಲೇ ಅವ್ರಿಗೆ ಆಫೀಸಲ್ಲಿ ಕಾಣಿಸ್ತೈತಾ? ಹೌದಾ? ಈ ಪ್ರಾಣಿಗಳೆಲ್ಲ ಏನು ಮಾಡಲ್ಲ ಇವಾಗ ಅದನ್ನ? ಟ್ರಕ್ಕಿಂಗ್ ಚೆನ್ನಾಗೈತೆ, ಜಾರ್ತಿತ್ತು ಚಪ್ಪಲಿಗಳೆಲ್ಲ. ಅಲ್ಲ ಅಲ್ಲಿ ತ್ಯಾಮ್ ಆಗೋಗಿತ್ತಲ್ಲ ಕಾಲುಗಳೆಲ್ಲ. ಓ ಮೈ ಗಾಡ್, ಹೆಂಗೋ ಇಳಿಯೋದು ಇಲ್ಲಿ. ಸರಿಗೈತೆ ರೋಡ್ ಇಳಿಯಕ್ಕಂತೂ ಇಲ್ಲಿ. ಹಾಂ ಸಖತ್ತಾಗೈತೆ. ಇನ್ನೂ ಹತ್ಬೇಕಾ? ಅಲ್ಲ ಕೆಳಗಡೆನೆ ಹೋಗಂಗಿದ್ರೆ ಹಿಂಗೆ. ಅಲ್ಲ ನೀರೈತಲ್ಲ ಅಲ್ಲಿ ಹೆಂಗೆ ಹೋಗೋದು ನೋಡು ಅಲ್ಲೆಲ್ಲ. ಹಾಂ ನಿಮ್ಮ ಅಣ್ಣನ ಮಾಡ್ತಾನ? ಓ ಪ್ಲೇಸ್ ಪೆಲೋ ಅಂತ ಯಾರನ್ನ ಹೆಸ್ರಿಕ್ಕೊಂತಾರೇನಾ? ನಾವೇ ಇಕ್ಕೊಂಡು ಬಿಡೋದೆ. ಮುಳ್ಳುಗಳು ಕುಚ್ಕೊಂತೈತಪ್ಪ ಬಟ್ಟೆಗಳ್ಕ. ಇದು ಎಳಿಯೋ ಹಂಗೆ ಹಿಡ್ಕೊ, ಇಲ್ಲಿ ಇಲ್ಲ ಕೊನೆನಾಗ ಹಿಡ್ಕೊ. ನೀನು ಹಂಗೆ ಇಕ್ಕೋ ಸುಮ್ಮನೆ ಅಂತೈತೆ. ನೀರು ಸಖತ್ತಾಗೈತೆ ಇಲ್ಲಂತ. ಇಲ್ಲಿ ಕರಡಿಗಳು ಅವೆಲ್ಲ ಏನಿರಲ್ಲ ಆಶ್ರಯಿ, ಕರಡಿ ಇರಲ್ಲ ಇಲ್ಲಿ. ಎಡಿ ಕೈಗಳಲ್ಲಿ ಇರ್ತವೆ. ನಮ್ಮನ್ನಂತೂ ಈ ಕಾಡೊಳಗಡೆ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರು ಫ್ರೀ ಟೈಮಲ್ಲಿ ಅಂತ ಅನಿಸ್ತು. ವೆರಿ ನೈಸ್ ಫಾರೆಸ್ಟ್, ಸಕ್ಕತ್ತಾಗೈತೆ. ಅಲ್ಲಿರೋ ಕೀಟಗಳು ಅದೆಲ್ಲ ಒಂಥರ ಸೌಂಡ್ ಮಾಡ್ತೈತಿ. ಎಷ್ಟು
ಎಷ್ಟು ಕ್ಯೂಟಾಗಿ ಅನಿಸ್ತಾ ಪ್ಲೇಸ್ ಅಂದ್ರೆ ಸಕ್ಕತ್ತಾಗಿ ಇತ್ತು. ಅಲ್ಲಿ ಇಳಿದು ಬಿಟ್ಟು ಹೋಗ್ಬೇಕಾಗಿತ್ತು ಆಗಿಲ್ಲ, ಹಂಗೆ ಹೊಲ್ಟೋದ್ವಿ. ಇಲ್ಲೊಂದು ಹೂವು ಗಿಡ ತರ ಏನೋ ಕಾಣಿಸ್ತು, ಅದನ್ನ ಕಿತ್ಕೊಂಡು ಹೇಗಾದ್ರೂ ಮಾಡಿ ಹೋಗೋಣ ಅಂತ ಟ್ರೈ ಮಾಡಿದ್ರೆ ಅದು ಬೇರೆ ಸಮೇತ ಕಿತ್ಕೊಳಕ್ ಆಗೇ ಇಲ್ಲ, ಹಂಗೆ ಬಂದ್ಬಿಡ್ತದು. ಅಯ್ಯೋ ಬಂದಿಲ್ಲೋ ಶೇಡಿ, ಏನೋ ಹೂವು ಗಿಡ ಸಿಕ್ತು ಕಿತ್ಕೊಂಡು ಅಂದ್ರೆ ಬಂದಿಲ್ಲ ಅದು. ನೋಡಿ ಇಲ್ಲ ಐತೆ, ನೋಡಿ ಇಲ್ಲೈತೆ ನೋಡಿ, ಅದೇ ತಾನೇ ಹಿಡ್ಕೊ ಕಿತ್ಕೊಂತೀನಿ ನಾನು. ಇದ್ಬೇಕಾಗ ಸಿಲಾಟ್ ಶೇಡ್ ಅದು ಹಂಗೆ ಇರ್ಕೊಬರ್ತೀನಿ. ನನ್ನೆಲ್ಲ ಕ್ಯಾಮ್ರಾಮನ್ ಫುಲ್ಲು ಅದನ್ನ ಯಾಕೋ ಏನಾಗಲ್ಲ. ಬರಲ್ಲ ಶ್ರೀ ಇದ್ಬೇಕು ಸರಿಗವೆಲೇ ಯಾವ ಅನ್ಕೋಬಿಟ್ಟೆ ನೋಡು ಮೀನುಗಳು ಎಷ್ಟೊಂದು ಓಡಾಡ್ತೈತೆ ಚಿಕ್ಕ ಗಲೀಜು. ನಾವೆಲ್ಲೂ ನೋಡೇ ಇಲ್ಲ ಇಂಥ ಪ್ಲೇಸ್. ಪಂಕು ಶ್ರೇಯ ಅಂತಾನೆ ಅಲ್ಲ, ಎತ್ತಣ ಇದಲ್ಲ ಪಂಕು ಅಲ್ಲ, ಎತ್ತಣ ಇದಪ್ಪ ಪ್ಲೇಸ್ ಹಿಂಗೆಲ್ಲ. ನಾನು ಇನ್ನೇ ಅಂದಕ್ಕೆ ಇಗ್ದೇಮಲ್ಲ, ಇವಾಗ ಫಾಲ್ಸ್ಗೆ ಹೋಗ್ತಾ ಇರೋದಾ? ಇಲ್ಲಿ ತುಂಬ ಜನ ಬರ್ತಾರಲ್ಲ, ಅದು ಇದು ಎಲ್ಲ ತಿಂಡಿಗಳು ಏನೇನೋ ಬೇರೆ ಥರ ಎಲ್ಲ ತಗೊಂಡು ಬಂದು ಕವರುಗಳು, ಪೇಪರ್ಗಳು, ಪ್ಲಾಸ್ಟಿಕ್ ಬಾಟ್ಲ್ಸು, ಇನ್ನೂ ಡ್ರಿಂಕ್ ಮಾಡಿರೋ ಬಾಟ್ಲುಗಳು ಎಲ್ಲ ಬಿಸಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಟ್ ಇದನ್ನೆಲ್ಲ ನೀಟಾಗಿ ಇಟ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ, ನೋಡೋಕ್ಕೆ ಬರೋರು ಹೋಗೋರೆಲ್ಲ ಚೆನ್ನಾಗಿರುತ್ತೆ, ಅಲ್ಲಿ ನೋಡಿ ಖುಷಿ ಪಡ್ಬೋದು ಅಂತ ಈ ಥರ ಏನಾದರೂ ಚೆನ್ನಾಗಿರೋ ಪ್ಲೇಸುಗಳಲ್ಲಿ ಈ ಥರ ಗಲೀಜು ಮಾಡಿ ಅದನ್ನೆಲ್ಲ ಹಾಳು ಮಾಡಬಾರ್ದು, ಪರಿಸರನೆಲ್ಲ ನೀಟಾಗಿ ಇಟ್ಕೊಬೇಕು ಅನ್ನೋದು ಒಂಥರ ಅನಿಸ್ಬಿಡ್ತು ಅಲ್ಲಿ. ಅಂದರೆ ಅಷ್ಟೊಂದು ಕೆಟ್ಟದಾಗಿ ಎಲ್ಲ ಗಲೀಜಾಗಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಗಟ್ಟಿಗೆ ಅದಿದ್ದು ಫುಲ್ಲು ಬಂಡಿ ಹುಷಾರಣ್ಣ. ಈಗ ಮನ ನನಗಿದೇನೋ ಒಂಥರ ಹುಚ್ಚು, ಎಲ್ಲಾದ್ರೂ ಒಂದು ಚೆನ್ನಾಗಿ ಕಾಣಿಸ್ಬಿಟ್ರೆ ಅದನ್ನ ಏನಾದ್ರೂ ಮಾಡಿ ಕಳ್ತನ ಮಾಡಿ ಆದ್ರೂ ತಗೊಂಡು ಮನೆಗೆ ಹೊರಟೋಗ್ಬೇಕು ಅನ್ನೋದು ಒಂಥರ ನನಗೆ ಆಸೆ. ಚಿಕ್ಕ ವಯಸ್ಸಿಂದ ಅಷ್ಟೇ, ಎಲ್ಲಿ ಯಾವ ಚೆನ್ನಾಗಿರೋ ಗಿಡ ಕಾಣಿಸಿದ್ರು ಬಿಡೋದೇ ಇಲ್ಲ. ಪಾಪ ಅದನ್ನ ಅವ್ರು ಕಿತ್ಕೊಟ್ರು. ಸರಿ ಆಯ್ತಂತ ಹೇಳಿ ಅದನ್ನ ಕವರಲ್ಲಿ ಹಾಕೊಂಡು ಹೋಗ್ತಾ ಇದೀವಿ. ಅಲ್ಲ ಈ ಫಿಶ್ಗಳು ಹೆಂಗ್ ಬಂತು ಅಂತಲ್ಲ ಆಯ್ತಾ? ಇಲ್ಲ ನೋಡಿ, ಇಲ್ಲ ಬಾ ಹೋಗ್ಲಿ. ಬವಿ ಹೆಂಗೈತೆ? ನಿಜ ಇಡೀ ಇವಾಗ ಫುಲ್ಲು ರೋಡೆಲ್ಲ ಹಿಡ್ಕೊಂಡು ಮುತ್ಯಾಲ ಮಡುಗು ಫಾಲ್ಸ್, ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಿ ಗಾಯ್ಸ್. ಫ್ರೂಟ್ಸು ಫ್ರೂಟ್ಸು ಆನೆ ಸಗಣಿ ಹಾಕ್ಬಿಟ್ಟೈತೆ ಇಲ್ಲಿ ದೊಡ್ಡದಾಗಿ. ಎಲ್ಲಿ ನೋಡಿ ಆನೆ ಸಗಣಿ ಓಡಾಡ್ತೈತೆ. ಅಲ್ಲಿ ಫಸ್ಟ್ ಎಕ್ಬಿಟ್ಟಿದ್ರಲ್ಲ, ಅಲ್ಲ ಅಲ್ಲಿ ಫಸ್ಟ್ ಎಕ್ಕಿದ್ರಲ್ಲ, ಅಲ್ಲೂ ಇತ್ತು 2 ಏನೋ 3 ಇತ್ತು ಗುಂಡ್ಗ. ಫಾ ಆಗೋಯ್ತು ನೀರಿಲ್ಲಂತೆ. ಫಾ ಆಗೋಯ್ತು ಮೊಯ್ ಇದಕ್ಕೆ ಇವಾಗ ಎಕ್ಸಿಟ್ ಆ ಕಡೆನೇ ಹೋಗಕ್ಕಾಗಲ್ಲ, ಹಂಗೆ ಎಕ್ಸಿಟ್ ಗೊತ್ತಿಲ್ಲ. ಆಗಲ್ಲ. ಟ್ರೆಕ್ಕಿಂಗ್ ಅಂತೂ ಸಖತ್ತಾಗೈತೆ, ಫಾರೆಸ್ಟ್ ಸೂಪರ್ ಆಗೈತೆ, ಹಿಂಗೆ ಹೋಗ್ಬೇಕು. ಆಫ್ ಮಾಡಿ ಅಲ್ಲಿದೆ ಅವಳಂತ ಇದೆಯಾ ಅಯ್ಯಪ್ಪ ಫಾ ಆಗೋಯ್ತು. ಇಲ್ಲೇ ಕೂತ್ಕೋವಾಲೆ ಫಾ ಆಗೋಯ್ತು. ಇಲ್ಲೆಲ್ಲ ಇಟ್ಟ ನೀರು. ಇಲ್ಲಿ ಚೆನ್ನಾಗಿತ್ತು. ಅಕ್ಕ ಹೇಳ್ತು, ನೀನು ಸುಮ್ಮನೆ ಇದ್ದೆ.
ಅಲ್ಲ ಹಿಂಗೆ ತಣ್ಣೋದಕ್ಕೆ ಎಪ್ಪಡಿಕ್ಮ ನೀರು ಬರಬೇಕಾಗಿತ್ತು, ಇಲ್ಲಿ ನೀರಿಲ್ಲ ಅಂತ ಇಲ್ಲಿ ನಾನೇ ಮಾತ್ರ ಪುಡ್ಕಿಲೆ. ಹಾಂ അവിടെ ഇരുங்க. ಏಯ್ ನನ್ನೆ ಪುಡಿಲ್ಲ ಇಂಥ ಉಲ್ಟಾ ತಿರ್ಗೋಡು. ಏನು ಪೊದೆ ಇದು ಹಿಂಗೈತೆ ಫುಲ್ಲು. ಮುಂದೆ ಬಿಡು ಬಂದ ಶೈನಿಂಗ್ ಹೊಡಿತೈತೆ ಬಿಸಿಲಿಗೆಲ್ಲ. ಅದು ಅಪ್ಲಿಕ್ಕೆ ಅಲ್ಲಲ್ಲ ಸೇರ್ಬಿಳಿ ಪುಡ್ಸಿ ಕಾಲೇ ಪುಡ್ಸ್ಕೊಳ್ಳ ಹುಡುದ. ಹಾಂ ನಡೀರಿ. ಏನು ಬರೀ ಗ್ರೀನ್ ಆಗಿ ಐತೆ ಎಲ್ಲ, ಮಳೆ ಬಿದ್ದಿರೋದ್ರಿ ಫುಲ್ಲು. ಹಾಂ ಸುಮ್ಮನೆ ಆವಾಗೆ ಹೋಗಿದ್ದೆ. ಇಲ್ಲ ಅವನೇ ಹೇಳಿದ್ದೆ ಇಲ್ಲಿ ಹತ್ತಕ್ಕಾಗಲ್ಲ ಅಂತ ಹೇಳಿ. ಹಾಂ ನಿಧಾನವಾಗಿ ಇಳೀರಿ ಆಯ್ತು ಹೋಗ್ಲಿ. ಡೈರೆಕ್ಟ್ ಹೋಗಿತ್ತೈತಲ್ಲ ಇವಾಗ ಇದು, ಅಲ್ಲಿ ಸುತ್ತಾಕೊಂಡು ಹೋದ್ರಲ್ಲ. ಅಲ್ಲಿ ಫುಲ್ಲು ಬಂಡೆಗಳೆಲ್ಲ ದೊಡ್ಡದಾಗಿತ್ತು, ನೀರು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಅಷ್ಟೆಲ್ಲ ಅಲ್ಲಿ ಕಷ್ಟಪಟ್ಟು ಹೋದ್ರಲ್ಲ, ನೀರಿಲ್ಲ ಅಂತೇಳಿ ಬೇಜಾರಾಗೋಯ್ತು. ಅಲ್ಲೇನಾದರೂ ನೀರು ಬರ್ತಾಯಿದ್ದಿದ್ರೆ ಚೆನ್ನಾಗಿರ್ತೈತೆ ಅಲ್ಲೆಲ್ಲ ಆಟ ಆಡೋಕ್ಕೆಲ್ಲನೂ. ಇನ್ನು ಇಲ್ಲಿ ನಾವು ಕೆಳಗಡೆ ಹೋಗಿದ್ದು ಫಾಲ್ಸ್ ಹತ್ರ, ಅಷ್ಟೊಂದು ಒಳಗಡೆ ಹೋಗೋಕ್ಕಾಗಲ್ಲ. ಅದರಲ್ಲಿ ಬೇರೆ ಹಾವು ಬೇರೆ ಕಾಣಿಸ್ಬಿಡ್ತು. ಇನ್ನು ನಮ್ಮ ಫುಲ್ ಮೀಟ್ರಾಪ್ ಯಾರು ಹತ್ತು ಕಡೆ ಹೋಗೋಕ್ಕೆ ಇಷ್ಟ ಆಗಿಲ್ಲ. ಆಮೇಲೆ ಇನ್ನು ಇಲ್ಲಿ ಬರೀ ನೀರು ಅದು ಇದು ಇವೆಲ್ಲ ಬರ್ತಾಯಿದ್ದು ಸೂಪರಾಗಿ ಅನ್ನಿಸ್ತಾಯಿತ್ತು. ಈ ಕಡೆ ಎಲ್ಲ ಐತು ಮೀನುಗಳು ಏಡಿಗಳೆಲ್ಲ ಫುಲ್ಲು. ಶ್ರೇಯಿ ಏಡಿ ಹಿಡಿತೀಯಾ? ಏಡಿಕಾಯಿ ಅಂತ ಹಿಡ್ಕೊಡ್ತೀಯಾ? ಫುಲ್ ಹಿಡಿತಾನೆ ಅವನು. ಹಿಡ್ಕೊಡೊಂದು. ಹಾಂ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಬಂದು ಆನೆ ಲದ್ದಿ ಎತ್ಕೊತ ಇದ್ದೀವಿ ಸಗಣಿ. ಅದೇನೋ ಸನ್ನಿಗೆ ಒಳ್ಳೆಯದು ಅಂತೇಳಿ ನಮ್ಮಮ್ಮ ಬೇಕೇ ಬೇಕು ಅಂತ ಹೇಳಿ ಅದನ್ನು ತರಿಸ್ಕೊತ ಇದ್ದಾರೆ ಅಲ್ಲಿಂದ. ಅಲ್ಲ ಇಲ್ಲಿ ಹೆಂಗೆ ಇಳಿತವೆ ಆನೆ ಮರಿಗಳೆಲ್ಲ ಬಂದ್ಬಿಟ್ಟು. ಹಸು ಸಗಣಿ ಎತ್ಕೊಂತವ್ರೆ. ಅಣ್ಣ ಬಾಟ್ಲಿಗೆ ಕೊಟ್ಬಿಟ್ಟಕ್ಕೆ ಆಗಿದ್ದೇವಾ? ಪಿಶಿಗಳೈತಿನ ಎಲ್ಲಿ ಏಡಿಗಳಿತ್ತವ? ಕಲ್ ಕೆಳಗಿಂದ ಬಚ್ಚಿಕೊಂಡು ಆಯ್ತಾ? ಈ ಕಲ್ಲುಗಳು ಕೆಳಗಡೆ ಇರ್ತಾವ ಏಡಿಕಾಯಿಗಳು. ಅಪ್ಪರ ಕಾಳ ನಿಲ್ಲ ಮಿಗ್ದ ಅಳಂಬಿ ಅದೇ ಅದ್ರುಳ್ಳ ಒಂದಿಕ್ಕದ. ಹಾಂ ಬದಂಗ ಅಲ್ಲಲ್ಲ ಆನೆ ಲದ್ದಿ ಉಳ್ಳ ಆಳಂಬಿ ಒಂದಿಟ್ಟಿಗೆ ಹಿಂಗಿಕ್ರ ದೊಡ್ಡ ದೊಡ್ಡ ಬಾವಿ ಮೀನುಗಳು. ಅಲ್ಲ ಅಂಕರ ಹೆಂಗಂಟ போதுங்க ತಿರ್ಗಾವ ಅಲ್ಲ ಪುಡ್ಸ್ಕಿದ್ಲಣ್ಣ ಯಾರನ ಅಂಕರ ಎತ್ ನೋಡಿದಂಗೆ ಹಂಗೆ ಎಷ್ಟೊಂದು ಐತೆ ನೋಡ ಹೋಗ್ತಿದ್ದೆ ಆ ಕಡೆಕ. ಬಾ ಸಾಕು ಬಾ ಬಾ ಪಂಕು ಹೋಗ್ಲಿ. ಇದಾ ಅಜ್ಜಿಂಗಲ್ಲ ಅಲ್ಲ ಇಪ್ಪ ಇಲ್ಲೇ ಅಲ್ಲ ಹಿಂಗೆ ಆನೆ ಅಜ್ಜಿಂಗ್ ಹಚ್ಚಿಕದ್ದು ನೋಡಿ. ಇಲ್ಲಿ ಆನೆ ಅಜ್ಜೆಗ್ಲೈತಂತೆ ನೋಡ ಪಂಕು ನೋಡು ಅಲ್ಲಿ ನೋಡಿ ಪಂಕು ಅಲ್ಲಿ ನೋಡು ಇಲ್ಲಿ ನೋಡಿ. ಇದಾನೆ ಅಜ್ಜೆ. ನಾವು ಎಲ್ಲಿ ಎತ್ಕೊಂಡ್ಬಂದಿದ್ರೆ ಹಿಡ್ಕೊಂಡ್ಬಿಡ್ಬೋದಾಗಿತ್ತು ಆ ಕಡೆ ನಿಂಗೆ ಹೋಗಿ.
ನೆಕ್ಸ್ಟ್ ಡೇ ಬಂದರೆ ಎತ್ಕೊಂಡು ಹಿಡಿಯೋಣ, ಇದ್ರಾಗ ಹಿಡಿಬೋದು ಹೋಗಿ. ನೋಡ ಎಷ್ಟಪ್ಪ ಆಯ್ತಾ. ಅಲ್ಲೂ ಎಷ್ಟೊಂದು ಇದ್ವು. ಓ ಸರಿಗಾವಲ್ಲ ಫಿಶ್ಗಳು. ಹಿಡ್ಕೊಂಡು ಹೋಗಲ್ಲ ಯಾರು, ಯಾರು ಬೈಯೋದಿಲ್ಲ. ಸರಿಗಾವೆ ಫಿಶ್ಗಳು ಮಾತ್ರ. ಇಲ್ಲಿ ಮರಿ ಈಗ ಗ್ಲಾಸ್ ಇರೋಣ ಇಲ್ಲೇನೋ. ಎಷ್ಟೊಂದು ಐತೆ ನೋಡು. ಹಿಡ್ಕೊಂಡಿದ್ದೆ ಚೆನ್ನಾಗಿರೋದು ಒಂದೆರಡು. ನೀನು ಮೀನುಗಳೈತೆ ಅಂತ ಹೇಳಿದರೆ ನಾನು ವೇಲನೇ ಎತ್ಕೊಂಡ್ಬರ್ತಾಯಿದ್ನಾ. ನೀವು ಹಾಕೋ ಬರ್ತೀರ ಅಂದ್ಕೊಂಡು ಎಲ್ಲ ಸ್ವೆಟ್ರ್ಗಳು ಹಾಕೋಬಾರ. ನಾವು ಯಾರು ವೇಲ್ಗೆಲ್ಲ ಹಾಕ್ಕೊಂಡು ಹೋಗೋರು. ಅವು ಬೇಡ ನೀರು ಅಲ್ಲಿ ನೋಡಕ್ಕೂ ಮೀನುಗಳು. ಏನು ಬರೀ ಮೀನು ಮೆಚ್ಬಿಟ್ಟೆ. ಎಲ್ಲಿ ಅವು? ಹಾಂ ನೋಡಿ ಹೆಂಗೆ ಹೋಗ್ತಿತ್ತು, ಜುಯ್ ಅಂತ ದೂರ ಬಿಡ್ತು. ಹಿಡ್ಕೊ. ಹಾಂ ಪುಷ್ಕ್ರೆ ಎನ್ನ ಶಾಕಿದೆ ಅದು ಕಡ್ಕಿದ್ಲಲ್ಲ. ಮರಿಗಳು ನೋಡಕ್ಕೆ ಹೋಗ್ಲ. ಇವ್ರಿಗೆ ಒಂದೆರಡು ಮರಿಗಳಂತ ಹಿಡ್ಕೊತ್ ಬಿಡ್ರಲ್ಲ ಮೀನು. ಹಾಂ ಅಂಶ ಅಂಶ ಎಲ್ಲ ಇವಾಗ ನಡೀರಿ. ಸ್ಮೆಲ್ ನೋಡಿ ಹೆಂಗೆ ಹೊಡಿತೈತಿ ಇಲ್ಲೆಲ್ಲ. ಹಂಗೆ ಮೀನಿಗೆ ಪಾಕು ನೀನು ಚೆಂದಿಲ್ಲ ಮಿಂಚಿಂಗ. ನನಗೂ ಪಂಕು ಗಂಡು ಮೀನಿಗೆ ಮೇಲೇನೆ ಇದ್ಕೊಂಡಲ್ಲ. ಹೆಂಗ ನೈಟ್ ಹೊತ್ಲು ಅಂದು ತಪ್ಪಿಡೋಣ. ಅದಕ್ಕೆ ಹಂಗೆ ಅಡ್ಡ ಕೊಡ್ರದಿಕ್ಲಾಮು. ಏನು ಅನ್ನಲ್ಲ, ಅದೇ ಪ್ರಾಣಿಗಳದೊಂದು ದಿಗ್ಲು ಅಷ್ಟೇ. ಇಲ್ಲಿ ಇನ್ನೇನಂತಾರೆ ಅವೇ ನೋಡು. ಇಲ್ಲಿ ಇಷ್ಟು ಚಿಕ್ಕ ಜಾಗದಲ್ಲಿ ಎಲ್ಲೆಲ್ಲ ತಿಳಿತಾವೆ ಅಂತಲ್ಲ ಅವ. ಬರ್ಬೇಕು ಬಿರ್ಬಿಂದ. ಅಯ್ಯೋ ಬೇಕಾ ಬಾವಾಗ್ಲೂ ಆಯ್ತು. ಅಲ್ಲೆಲ್ಲ ಇದ್ದಿದ್ದ ಫಿಶ್ಗಳನ್ನ ಹಿಡಿಬೇಕಂತ ಹೇಳಿದ್ರೆ ಒಂದು ಫಿಶ್ಗಳು ಇದಾವಲ್ಲಿ. ಇನ್ನು ಯಾರೋ ಈ ತರ ಟ್ರೈ ಮಾಡಿ ಬಿಟ್ಬಿಟ್ಟು ಹೊರಟೋಗಿದ್ರು. ನಾವು ಅದನ್ನ ಎತ್ಕೊಂಡು ಸ್ವಲ್ಪ ನೋಡಿದ್ದೆಲ್ಲ ಟ್ರೆಕ್ಕಿಂಗ್ ಎಲ್ಲ ನೋಡಿ ಅದನ್ನ ಕಿತ್ಕೊಂಡು ಕೊಟ್ಟೇ ಇಲ್ಲ. ಸರಿ ಇನ್ನು ಟ್ರೆಕ್ಕಿಂಗ್ ಎಲ್ಲ ಮುಗೀತು, ಹೊರಗಡೆ ಹೊರಟೋಗ್ಬೇಡ ಅಂತ ಹೇಳಿ ಹೊರಗಡೆ ಹೋಗ್ತೀವಿ. ಇನ್ನು ಮೇಲುಗಡೆ ದೇವಸ್ಥಾನ ಹತ್ರ ಎಲ್ಲ ನೋಡ್ಕೊಂಡು ಇನ್ನು ಅದನ್ನ ಹತ್ರ ಹೋಗಿಲ್ಲ. ಪೂಜೆ ಸಾಮಾನು ಏನೋ ತಗೊಂಡ್ ಬಂದಿಲ್ಲ. ಏನ ಓದ್ತಾ ಬಾರ ನೀನು. ಇಳಿಯವಾಗ ಬಾಧೆ ಆಗಿಲ್ಲ, ಇವಾಗ ಎಕ್ಕವಾಗ ಬಾಧೆ ಆಗ್ತೈತಿ. ನಡೀರಿ ಎಲ್ಲ. ಈ ಮೆಟ್ಟಿಗೆ ಹತ್ತೋದು ಏನೋ ಗೊತ್ತಿಲ್ಲ, ಇಳಿಯೋದೇನೋ ಹಿಡಿದ್ಬಿಟ್ರಿ. ಎತ್ಕೊಬೇಕಾ? ಸಕ್ಕತ್ ಹಿಂಸೆ ಅನ್ನಿಸ್ತಾ ಇತ್ತು. ಎತ್ಕೊಬೇಕಾ ನಿನ್ನ? ಅಮ್ಮಮ್ಮಮ್ಮ 2 ನಿಮಿಷಕ್ಕೆ ಆಗೋಯ್ತು ಕೆಲಸ. ಒಂದು ನಿಮಿಷನೂ ಆಗಿಲ್ಲ, ಅವಾಗೆ ಸುಸ್ತಾಗೋಯ್ತ ಪಂಕು. ಆತ ಇಲ್ಲ ನಡೆಯಕ್ಕ. ಆ ಬಿಸ್ಲಿಕ್ಕೆ ಗಿಡಗಳೆಲ್ಲ ಪಳ 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 ಅಂತವೆ. ಫಿಶ್ಗಳು ಹಿಡ್ಕೊಂಡು ಹೋಗಿಲ್ಲಲ್ಲ ಅನ್ನೋದೊಂದೇ. ಬೇಲೇನಾದರೂ ಹಾಕ್ಕೊಂಡು ಬಂದಿದ್ದಿದ್ರೆ ಇವತ್ತು ನಿಜವಾಗ್ಲೂ ಒಂದು 10 ಮೀನಾದರೂ ಹಿಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಅವನಿಗೂ ಪಾಪ ಬೇಜಾರಾಗ್ಬಿಡ್ತು, ನನಗೂ ಒಂಥರ ಬೇಜಾರಾಗ್ಬಿಡ್ತು. ಸರಿ ಆಯ್ತು ಅಂತೇಳಿ ಫುಲ್ಲು ಮೆಟ್ಟಿಗಳು ಹತ್ಕೊಂಡು ಹೋಗ್ತಾ ಇದ್ವಿ ಮೇಲೆ. ಹಂಗೋ ಹಿಂಗೋ ಕಷ್ಟಪಟ್ಟು ಒಂದು 15 ನಿಮಿಷ ಮೆಟ್ಟಿಗಳು ಹತ್ಕೊಂಡು ಬಂದುಬಿಟ್ವಿ. ಇನ್ನು ಸ್ವಲ್ಪ ದೂರ ಬಂದರೆ ಇಲ್ಲಿ ಪಾರ್ಕ್ ಇತ್ತು. ಪಾರ್ಕಲ್ಲಿ ನಮ್ಮ ಬವಿ ಕುತ್ಕೊಳಕ್ಕೆ ಹೋದ್ಲು ಫಸ್ಟು. ಅಲ್ಲಿ ಅವರು ಬೈದ್ಬಿಟ್ರು, ಚಿಕ್ಕ ಮಕ್ಳಿಗೆ ಆಡೋದು ಕುತ್ಕೊಬಾರ್ದು ಅಂತೇಳಿ. ಅವಳೇನೋ ಪಾಪ ಆಸೆಯಿಂದ ಹೋಗಿ ಉಯ್ಯಾಲದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಗೊತ್ತಿಲ್ದಿರ. ಏನೋ ಅಷ್ಟೊಂದು ವೆಯ್ಟ್ ಬಿಟ್ಟರೆ ಏನೋ ಆಗ್ತಾಯಿರಲಿಲ್ಲ. ಬಟ್ ಮಕ್ಳು ಆಡೋದೆಲ್ಲ ಅವ್ರಿಗೂ ಒಂಥರ ಸೆಕ್ಯೂರಿಟಿಗೆ ಭಯ, ಎಲ್ಲಿ ಕಿತ್ತಾಕ್ಬಿಡ್ತಾರೋ ಅಂತೇಳಿ. ಇನ್ನು ಈ ಮಕ್ಕಳನ್ನ ಕರ್ಕೊಂಡು ಬಂದು ಬಿಟ್ಟಿದ್ದೇ ತಡ ಅವರು ಆಡೋದೇನೋ ಅವ್ರ ಪಾಡಿಗೆ ಅವರು ಓಡೋದೇನೋ ಇದೇ ಮಾಡ್ತಾಯಿದ್ರು. ಇನ್ನು ಇವ್ರಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿಂದ ಅನಿಸ್ಬಿಡ್ತು ನನಗೆ. ಅಷ್ಟೊಂದು ಭಯಂಕರವಾಗಿ ಆಡ್ತಾಯಿದ್ರು ಹೋಗ್ಬಿಟ್ಟು ಒಳಗಡೆ ಅವರು. ಜಾರ ಆಡೋಗೋ ಶ್ರೈ. ಅವ್ನು ನೋಡಿ ಕಾವಲು ನಿಂತ್ಕೊಂಡ್ಬಿಟ್ಟನಲ್ಲೇ. ಹ್ಞೂ ಪಂಕು ಚಿಕ್ಕ ಮಗು. ಮೆಲ್ಲಿಗೆ ಜಾರಬೇಕು, ಜಾರ್ಬಿಡ. ಹಾಂ ಏ ರೈತನ್ಯ ಸುಮ್ಮನೆ ಇರ ಸಾಕು. ನೋಡು ಅಪ್ಪಗನ್ನ ಆಡ್ತಾನೆ, ಆಮೇಲೆ ಜೋರಾಗಿ ಆಡ್ಬೇಕಂತ.
அவளை எப்படி கிடக்குள்ளக்காரவா சாக்குறா ஏன் பா அம்சம் வாங்க ಸಾಕು ಬಾ ಏನೋ ಸ್ವಲ್ಪ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ಅವ್ರನ್ನ ಪಾರ್ಕಿಂದ ಕರ್ಕೊಂಡು ಆಚೆ ಬಂದುಬಿಟ್ವಿ. ಪಾರ್ಕಿಂದ ಕರ್ಕೊಂಡು ಬರ್ತಾಯಿದ್ರಿ. ಈ ಕೋತಿಗಳಂತೂ ಎಷ್ಟೊಂದು ಕೋತಿಗಳಿದ್ದಾವೆ ಅಂದರೆ ಅಲ್ಲಿ ಹೇಳೋಕ್ಕೆ ಆಗಲ್ಲ. ಇನ್ನು ಬರ್ತಾ ಬರ್ತಾ ನಮ್ಮ ಕಣ್ಣು ಒಂದು ನೇರ್ಲು ಮರದ ಮೇಲೆ ಬಿದ್ದೋಯ್ತು ಬಂದು. ನನಗೆ ಸ್ಕೂಲಲ್ಲಿ ಓದಿದ ಪಾಠ ನೆನಪಾಗೋಯ್ತು. ನೇರಳೆ ಹಣ್ಣು ಮರ ಕೋತಿ ಅದೆಲ್ಲರೂ. ಇನ್ನು ಈ ಮರ ಅದಕ್ಕೆ ತಕ್ಕಂಗೆ ಇತ್ತು. ಕೆರೆಯ ಪಕ್ಕದಲ್ಲೇ ಕೆರೆ ಅಂಚಲ್ಲೇ ಇತ್ತು. ಇನ್ನು ಅದೇ ಪಾಠನ ನಾನು ನಮ್ಮ ತಂಗಿ ಇಬ್ಬರು ನೆನೆಸ್ಕೊಂಡು ಹೋದ್ವಿ ಅಲ್ಲಿಂದ. ಎಲ್ಲರೂ ಫೋನಿಗೆ ಗೇಟಿಗೆ ತಿನ್ರಿ ಹಿಂಗೆ ಮಾಡು ಹೇಳು ಏನಕ್ಕೆ ಹೋಗ್ತಿದ್ದಿ ಹೇಳು. ಏನು ಕಳ್ತಾನೇನಿಲ್ಲ. ಓಹೋ ಅಣ್ಣ ರಂಬೆ ಅಷ್ಟು ನೋಡಿ ರಾಕೇಶ್ ಅಣ್ಣ. ಓಹೋ ಏಯ್ ಬಾಟ್ಲಕ್ಕೊಂದು ಇದು ಕೊಟ್ಟು ಬಾಟ್ಲ್ ರತ್ನ ಅರ್ತು ಪಿಸ್ನೆಕ್ಕಿಗೆ ಆಗದು ಹಿಂಗ ಪಂಕೋ ಪಿಚ್ಚೆ ಪಿಚ್ಚೆ ಪೊಂಡ್ರೆ ಕ್ಯಾಚಂಗ್ ಪುಷ್ಕದು ಸುಸ್ತಾಗೋಗೈತೆ ಪಾಪ ಭವಿಕ. ಓಹ್ ನಾಗವಲ್ಲಿ ಹೌದಾ ನಿಜ. ಏಯ್ ಹತ್ರ ಹಿಂಗ್ ಬರ್ ರೌಂಡ್ ಪೇರು ಹಂಗೆ ತಿರುಗ್ಕೊಂಡು ಏ ಅಲ್ಲೇ ತಿಂತಾ ಇದ್ದೀರಾ ಗಲಟ್ ಸೇಗೋಣ ಕಲ್ದಿರಿ ಇರಂಗ ನೀವೇನ್ ಮಾಡ್ತಾ ಇದ್ದೀರಲ್ಲಿ ಇವ್ನ ಹಿಂಗೆ ಈ ಮ್ಯಾಲ್ ಕೆತ್ಕ ಇವ್ನ ಪಿಚ್ಕನ ಫೋಟೋ ಅಲ್ಲ ಅಪ್ಪುಗನೇವೆ ಅಪ್ಪುಗನೇ ಪುಳ್ಳೆ ಎತ್ಕೊ ಇವನ ಮಗುನ ಎತ್ಕೊಳ್ರಿ ಮಾವ ರಿತನ್ಯನ ಕೊಡಿಲಿ. ಮೇಲೆ ಗೊಲೆ ಐತ್ ನೋಡ್ಚಿನಿ ಏಯ್ ಮಕ್ಳಿ ಕಡೆಗೆ ಬನ್ರಿ ರೆಂಬೆಗೆ ಬಂದ್ಬಿಟ್ಟೈತು ಬರೀ ಕಡೆ ಕಪ್ಪುಗ ನೇರಳೆ ಬೀಳ್ಕೊಡುದು ಮೇಲೆ ನಾವೇ ನೋಡು ಗೊಲೆ ಗೊಲೆ ಕಿತ್ತ ಅದು ಏ ಆಗುದ್ಲ ಮ್ಯಾಲೆಲ್ಲ ಉಂಗ್ತಿದ್ ಎರ್ಕೊಂಡ್ ಹೆಂಗ ಪುಟ್ಟು ಹಂಗ್ ಪಿಚ್ಕನವ್ರಂಗ ಸಾಕೆತ್ರಿ ಮಾವು ಹಂಗ್ ಪಾಡ್ಕಂಗ್ ಮೆಲ್ಲಗೆ ಎಲ್ ಸಿಕ್ತಕ್ರಂಗ ನಿಂಗ್ ಪರಿ ಎನ್ನ ಒದ್ದಾಡ್ತಕ್ರಂಗ ಹೆಂಗ್ ಎಕ್ರ ನಾಲಂಜು ಪೊಂಡುಗಳಕ ಚೆನ್ನಾಗಿರೋ ಇಲ್ಲೇ ಕೈ ಹತ್ರ ದೊಡ್ಡದಾಗ ಐತ್ ನೋಡ ಅದು ಅದು ಈ ಕಡೆ ಇರ್ರಿ ಮಾಮ. ಈ ಕೆರೆ ಒಳಗಡೆ ಬೋಟಿಂಗ್ ಬಿಡ್ತಾ ಇದ್ದಂತೆ ನಮಗೆ ಗೊತ್ತಾಗಲಿಲ್ಲ ಅಲ್ಲಿ. ಇನ್ನು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಅದನ್ನು ನೋಡಿದ್ರಿ ಗೊತ್ತಾಗಿದ್ದಿದ್ರೆ ಅದನ್ನು ಒಂದ್ಸತಿ ಟ್ರೈ ಮಾಡಿಬಿಡ್ತಾಯಿದ್ರಿ. ಇವರಂತೂ ಮೇಲೆ ಗೊಲೆನೇ ಕಿತ್ತಾಕ್ತಾಯಿದ್ರು. ಅವರಲ್ಲಿ ಫುಲ್ಲು ಕಲೆಕ್ಟ್ ಮಾಡ್ತಾವ್ರೆ ಬ್ಲ್ಯಾಕ್ ಆಗಿರೋ ನೀಟಾಗಿ ಹಣ್ಣಾಗಿರೋ. ನಾವಿಲ್ಲಿ ಕಾಯಿ ಕಸರೆ ಎಲ್ಲ ಕಿತ್ತಾಕೊಂಡು ತಿಂತಾ ಇದ್ದೀವಿ. ಅವರು ಅಲ್ಲಿಂದ ನೇರಳೆ ಹಣ್ಣುಗೆಲ್ಲ ಕಿತ್ಕೊಂಡು ಬರ್ತಾರಂತೇಳಿ ಇಲ್ಲೇ ಬಿಸಿಲು ಅಂತೇಳಿ ನೆರಳಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಅವರಂತೂ ಇಳದೇ ಇಲ್ಲ, ಫುಲ್ಲು ಒಂದೊಂದೇ ಬಿಡಿಸಿ ಹಾಕ್ಕೊಂತವ್ರೆ. ಎಷ್ಟು ನೇರಳೆ ಹಣ್ಣು ಇದಾವೆ ಅಂದರೆ ಅಷ್ಟು ಜಾಸ್ತಿನೇ ಬಿಟ್ಬಿಟ್ಟಿದ್ದಾವೆ ಮರದಲ್ಲಂತೂ ಫುಲ್ಲು. ನನಗಂತೂ ಫುಲ್ ಖುಷಿ ಆಗೋಯ್ತು ನೇರಳೆ ಹಣ್ಣು ನೋಡ್ಬಿಟ್ಟಲ್ಲಿ. ಚೆನ್ನಾಗಿತ್ತು ಟೇಸ್ಟ್.
ಬೆಳಗ್ಗೆಯಿಂದ ಇವ್ರ ಜೊತೆ ಎಲ್ಲ ಇದ್ದು ಒಂಥರ ಖುಷಿಯಾಗಿತ್ತು. ಇವಾಗ ಬಿಟ್ಬಿಟ್ಟು ಹೋಗ್ಬೇಕಂದ್ರೆ ಬೇಜಾರಾಗ್ತೈತೆ. ಇನ್ನು ನೆನ್ನೆನೇ ಸ್ವಲ್ಪ ಬೇಗ ಬಂದಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತಲ್ಲ ಅಂತ ಹೇಳಿ ಬೇಜಾರಾಯ್ತು ಇವಾಗ. ಸರಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರೋಣ ಅಂತೇಳಿ ಎಲ್ಲರಿಗೂ ಬಾಯ್ ಮಾಡಿ ನಾವು ಇನ್ನು ಊರಿಗೆ ಹೊರಡ್ತಾ ಇದ್ದೀವಿ. ಚಿಂಚಿನ್ಗೆ ಕೂತಂಬಿ ಶಾನಾಗ ಹೋಗೋಣ. ಬಾಯ್ ಬಾಯ್. ಅವ್ರು ಆಯಂಗಿರ್ ಫೇಸ್ ಆಗ್ತಕ್ಕ ಆಯಂಗಿರ್ ಕೊಡ್ತಾ ಇಲ್ಲ ಅವಳಕ್ಕೂ. 3 ಕಾಲಕ್ಕೆ ತರ ಬರೋದು 3 ಗಂಟೆ 3 ಗಂಟೆಗಳ ಬಿಡ್ತೈತೆ, ಇನ್ನು 10 ನಿಮಿಷ ಐತೆ. ಹಾ ಸರಿ ಸರ್ ಬಾಯ್ ಬಾಯ್ ಪಂಕೋ.